ಸ್ಟೂಡೆಂಟ್ಸ್ ಇಸ್ಲಾಮಿಕ್ ಆರ್ಗನೈಸೇಷನ್ ಆಫ್ ಇಂಡಿಯಾ ಕರ್ನಾಟಕ ಮತ್ತು ಸೆಂಟರ್ ಫಾರ್ ಎಜುಕೇಷನ್ ರಿಸರ್ಚ್ ಅಂಡ್ ಅನಾಲಿಸಿಸ್ ಜಂಟಿಯಾಗಿ ಕಲ್ಯಾಣ ಕರ್ನಾಟಕ ಭಾಗದ ದೀರ್ಘಕಾಲದ ಶೈಕ್ಷಣಿಕ ಅಸಮಾನತೆಗಳನ್ನು ಹೋಗಲಾಡಿಸಲು ಕಲಿಕೆಯೇ ಕಲ್ಯಾಣ ಹೆಸರಿನಲ್ಲಿ 2 ತಿಂಗಳ ಸುದೀರ್ಘ ಅಭಿಯಾನಕ್ಕೆ ಚಾಲನೆ ಕೊಡಲಾಗಿದೆ ಎಂದು ಸ್ಟೂಡೆಂಟ್ಸ್ ಇಸ್ಲಾಮಿಕ್ ಆರ್ಗನೈಸೇಷನ್ ಆಫ್ ಇಂಡಿಯಾ ಸಿಂಧನೂರು ತಾಲೂಕು ಅಧ್ಯಕ್ಷ ಮಹಮ್ಮದ್ ಇಮ್ತಿಯಾಜ್ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಅಭಿಯಾನವು ಡಿಸೆಂಬರ್ 15ರಿಂದ ಪ್ರಾರಂಭವಾಗಿದ್ದು ಫೆಬ್ರವರಿ 15ರವರೆಗೆ ನಡೆಯಲಿದ್ದು, ಈ ಭಾಗದ ಶೈಕ್ಷಣಿಕ ಸುಧಾರಣೆಗಾಗಿ ವ್ಯವಸ್ಥಿತವಾಗಿ ಕಾರ್ಯನಿರ್ವಹಿಸಲಿದೆ ಎಂದರು. ಕೊಪ್ಪಳ, ರಾಯಚೂರು, ಕಲಬುರಗಿ, ಯಾದಗಿರಿ, ಬೀದರ್, ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗಳನ್ನು ಒಳಗೊಂಡಿರುವ ಕಲ್ಯಾಣ ಕರ್ನಾಟಕ ಪ್ರದೇಶವು ಭೌಗೋಳಿಕವಾಗಿ ಪ್ರಮುಖವಾಗಿದ್ದರೂ ಶಿಕ್ಷಣ ಕ್ಷೇತ್ರದಲ್ಲಿ ರಾಜ್ಯದ ಇತರೆ ಭಾಗಗಳಿಗಿಂತ ಸಾಕಷ್ಟು ಹಿಂದುಳಿದಿದೆ. ಇತ್ತೀಚಿನ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಪರೀಕ್ಷಾ ಫಲಿತಾಂಶಗಳು ಈ ಪ್ರದೇಶದ ವಿದ್ಯಾರ್ಥಿಗಳ ಸಾಧನೆಯಲ್ಲಿರುವ ಕುಸಿತವನ್ನು ಎತ್ತಿ ತೋರಿಸಿವೆ ಎಂದು ಆತಂಕ ವ್ಯಕ್ತಪಡಿಸಿದರು. ಶಿಕ್ಷಣವು ಸಾಮಾಜಿಕ ಮತ್ತು ಆರ್ಥಿಕ ಪ್ರಗತಿಯ ಅಡಿಪಾಯವಾಗಿದೆ. ಕಲ್ಯಾಣ ಕರ್ನಾಟಕದಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ಖಚಿತಪಡಿಸದೆ ದೀರ್ಘಕಾಲೀನ ಅಭಿವೃದ್ಧಿ ಸಾಧ್ಯವಿಲ್ಲ. ನಮ್ಮ ಈ ಅಭಿಯಾನವು ಸಮುದಾಯ ಕೇಂದ್ರಿತವಾಗಿದ್ದು, ವಿಶೇಷವಾಗಿ ಸರ್ಕಾರಿ ಮತ್ತು ಮೌಲಾನಾ ಆಜಾದ್ ಶಾಲೆಗಳ ಮೇಲೆ ಗಮನ ಕೇಂದ್ರೀಕರಿಸುತ್ತಿದೆ ಎಂದರು. ಶಿಕ್ಷಣದ ಮಹತ್ವ ಮತ್ತು ಅದು ವ್ಯಕ್ತಿ ಹಾಗೂ ಸಮುದಾಯದ ಏಳಿಗೆಗೆ ಪೂರಕವಾಗಿರುವ ಬಗ್ಗೆ ಸಮಾಜದಲ್ಲಿ ಜಾಗೃತಿ ಮೂಡಿಸುವುದು, ಸಮುದಾಯದ ಬೆಂಬಲ, ಮಾರ್ಗದರ್ಶನ ಮತ್ತು ವಿವಿಧ ಹಸ್ತಕ್ಷೇಪಗಳ ಮೂಲಕ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳ ಅನುತ್ತೀರ್ಣ ಪ್ರಮಾಣವನ್ನು ತಗ್ಗಿಸುವುದು, ಕಲ್ಯಾಣ ಕರ್ನಾಟಕದ ಶೈಕ್ಷಣಿಕ ಬಿಕ್ಕಟ್ಟನ್ನು ಮುಖ್ಯವಾಹಿನಿಯ ಮಾಧ್ಯಮ ಮತ್ತು ರಾಜಕೀಯ ಚರ್ಚೆಗಳಲ್ಲಿ ಮುಂಚೂಣಿಗೆ ತರುವುದು ಹಾಗೂ ನೀತಿ ರೂಪಕರಿಂದ ಪರಿಹಾರವನ್ನು ಒತ್ತಾಯಿಸುವುದು ಎಂದು ವಿವರಿಸಿದರು. ಎಸ್ಐಒ ಒಂದು ವಿದ್ಯಾರ್ಥಿ ಮತ್ತು ಯುವಕರ ಸಂಘಟನೆ ಆಗಿದೆ. ಕಳೆದ 44 ವರ್ಷಗಳಿಂದ ಈ ಒಂದು ದೇಶದಲ್ಲಿ, ವಿಶೇಷವಾಗಿ ಕರ್ನಾಟಕವೆಂಬ ಒಂದು ರಾಜ್ಯದಲ್ಲಿ ವಿದ್ಯಾರ್ಥಿಗಳ ಪರವಾಗಿ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಹೋಗಲಾಡಿಸುವಂತ ಕೆಲಸ, ಅವರ ವಿದ್ಯಾರ್ಥಿ ವೇತನದ ಕೆಲಸ ಆಗಿರಬಹುದು, ಅವರ ಹಾಸ್ಟೆಲ್ಗಳ ಸಮಸ್ಯೆ ಆಗಿರಬಹುದು, ಅವರ ಇನ್ನಿತರ ಶೈಕ್ಷಣಿಕ ಸಮಸ್ಯೆಗಳನ್ನು ಹೋಗಲಾಡಿಸುವಂತ ಒಂದು ಕೆಲಸ ಒಂದು ವಿದ್ಯಾರ್ಥಿ ಎಸ್ಐಒ ಸಂಘಟನೆ ಕಳೆದ 40 ವರ್ಷಗಳಿಂದ ಮಾಡ್ತಾ ಬಂದಿದೆ. ಸೊ ಇವತ್ತು ವಿಶೇಷವಾಗಿ ನಾವು ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಶೈಕ್ಷಣಿಕ ಉನ್ನತಿಗಾಗಿ ಶೈಕ್ಷಣಿಕ ಸಮಸ್ಯೆಗಳನ್ನು ನಾವು ಮುಖ್ಯವಾಹಿನಿಗೆ ತರುವಂತಹ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಸೊ ಇದೇ ಒಂದು ಕಾರಣದಿಂದ ನಾವು ಒಂದು ಎಸ್ಐಒ ರಾಜ್ಯ ಘಟಕ, ಎಸ್ಐಒ ಕರ್ನಾಟಕ ರಾಜ್ಯ ಘಟಕ, ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಒಂದು ಶೈಕ್ಷಣಿಕ ಸಮಸ್ಯೆ, ಒಂದು ಹಿಂದುಳಿದ ಭಾಗ ಶಿಕ್ಷಣದಲ್ಲಿ ಯಾದಗಿರಿ, ರಾಯಚೂರು, ಪ್ರತಿಯೊಬ್ಬ ಯಾವುದು ಕೂಡ ಕೆಳಗೆ ಇರುವ ಒಂದು ಜಿಲ್ಲೆಗಳು ಅಂತೇಳಿ ನಾವು ಪ್ರತಿ ವರ್ಷ ನೋಡ್ತಾ ಇದ್ದೇವೆ. ಇನ್ನೊಂದು, ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿಗಳ ದರ ಕಡಿಮೆ ಆಗ್ತಾ ಇರುವುದು, ಮತ್ತೆ ಎಸ್ಎಸ್ಎಲ್ಸಿ ಎಕ್ಸಾಮ್ಗಳಲ್ಲಿ ಪ್ರತಿಶತ ಅವರು ಫೇಲ್ ಆಗುವಂತ ಸಂಖ್ಯೆ ಹೆಚ್ಚಾಗ್ತಾ ಇರೋದು. ಸೊ ಇದು ಕೂಡ ಇಂತಹ ಒಂದು ಸಮಸ್ಯೆಗಳನ್ನು ಮನಗೊಂಡು ನಾವು ಕಲಿಕೆಯೇ ಶಿಕ್ಷಣ ಎಂಬ ಅಭಿಯಾನದಲ್ಲಿ ಕಲಿಕೆಯೇ ಕಲ್ಯಾಣ ತಾಲೀಮಿ ತರಫಿ ಹೈ ಕಲಿಕೆಯೇ ಕಲ್ಯಾಣ ಎಂಬ ಧ್ಯೇಯ ವಾಕ್ಯದಲ್ಲಿ ಈ ಒಂದು ಎಸ್ಐಒ ರಾಜ್ಯ ಘಟಕ ಒಂದು ಅಭಿಯಾನವನ್ನು ನಡೆಸ್ತಾ ಇದೆ. ಈ ಒಂದು ಅಭಿಯಾನವು ಇದೇ ಡಿಸೆಂಬರ್ 15ರಿಂದ ಪ್ರಾರಂಭವಾಗಿ ಫೆಬ್ರವರಿ 15 ತನಕ ನಮ್ಮ ಒಂದು ಅಭಿಯಾನ ಇದೆ. ಡಿಸೆಂಬರ್ 15ರಿಂದ ಫೆಬ್ರವರಿ 15ರವರೆಗೆ ನಮ್ಮ ಈ ಒಂದು ಅಭಿಯಾನ ನಡೀತಾ ಇದೆ. ಕಲಿಕೆಯೇ ಕಲ್ಯಾಣ ಎಂಬ ಧ್ಯೇಯ ವಾಕ್ಯದಡಿ ಎಸ್ಐಒ ರಾಜ್ಯ ಘಟಕ ಈ ಒಂದು ಅಭಿಯಾನವನ್ನು ನಡೆಸ್ತಾ ಇದೆ. ಇಂದು ಈ ಒಂದು ರಾಯಚೂರು ಜಿಲ್ಲೆಯಲ್ಲಿ ನಾವು ಕಲ್ಯಾಣ ಕರ್ನಾಟಕದ ಒಂದು ಭಾಗ ರಾಯಚೂರು ಜಿಲ್ಲೆ. ಸೊ ಅದರ ಒಂದು ಭಾಗವಾಗಿ ರಾಯಚೂರು ಜಿಲ್ಲೆಯಲ್ಲಿ ಎಲ್ಲಾ ಒಂದು ಸಾರ್ವಜನಿಕರಲ್ಲಿ ನಾವು ರಾಯಚೂರಿನ ಎಲ್ಲ ತಾಲೂಕುಗಳಲ್ಲಿ ನಾವು ಶೈಕ್ಷಣಿಕ ಸಮಸ್ಯೆಗಳ ಬಗ್ಗೆ ನಾವು ಚರ್ಚಿಸುವ ಒಂದು ಭಾಗವಾಗಿ ಇವತ್ತು ನಾವು ಅದೇ ಒಂದು ಅಭಿಯಾನದ ಒಂದು ಭಾಗ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಇವತ್ತು ನಿಮ್ಮ ಮುಂದೆ ನಾವು ಹಮ್ಮಿಕೊಂಡಿದ್ದೇವೆ. ಸೊ ನೀವೆಲ್ಲ ನೋಡಿರ್ಬೋದು, ದೇಶ ಪ್ರಗತಿ ಆಗಬೇಕಾದ್ರೆ ಅವರು ದೇಶದ ಯುವಕರ, ದೇಶದ ವಿದ್ಯಾರ್ಥಿಗಳ ಏಳಿಗೆ ಆಗಬೇಕು. ಅದು ನಾವು ಈ ಒಂದು ಅಭಿಯಾನದಲ್ಲಿ ನಾವು ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಸರ್ಕಾರ ಇದುವರೆಗೂ ಕೂಡ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದೆ. ನಾವು ಕೂಡ ಅದನ್ನು ಮನಗಂಡು ಯಾವುದೇ ಎಲ್ಲೆಡೆಯೂ ಶಿಕ್ಷಣ, ಎಲ್ಲರಿಗೂ ಶಿಕ್ಷಣ ಆಗಿರ್ಬೋದು, ಸಮಗ್ರ ಶಿಕ್ಷಣ ಆಗಿರ್ಬೋದು, ಅರಿವು ಸಾಲಿನ ಯೋಜನೆ, ವಿದ್ಯಾರ್ಥಿ ವೇತನ ಆಗಿರ್ಬೋದು, ಹಲವಾರು ಸರ್ಕಾರ ಒಂದು ಯೋಜನೆಗಳನ್ನು ತಂದಿದೆ. ಆದರೂ ಕೂಡ ಎಲ್ಲೋ ಒಂದ್ ಕಡೆ
ನಾವು ನಮ್ಮ ಕಲ್ಯಾಣ ಭಾಗದಲ್ಲಿ ನಾವು ಶಿಕ್ಷಣದಲ್ಲಿ ಹಿಂದುಳಿತಾ ಬಂದಿದ್ದೇವೆ. ವಿದ್ಯಾರ್ಥಿಗಳು ಅವರ ಡ್ರಾಪ್ ಔಟ್ ರೇಷಿಯೋ ಹೆಚ್ಚಾಗ್ತಾ ಬಂದಿದೆ, ವಿದ್ಯಾರ್ಥಿಗಳ ಡ್ರಾಪ್ ಔಟ್ ರೇಷಿಯೋ ಹೆಚ್ಚಾಗ್ತಾ ಇದೆ. ಸೊ ಅದರಿಂದ ನಾವು ಈ ಒಂದು ಅಭಿಯಾನದಡಿ ಮೊಟ್ಟ ಮೊದಲನೇದಾಗಿ ನಾವು ಶಿಕ್ಷಣದ ಮಹತ್ವವನ್ನು ಸಮಾಜಕ್ಕೆ ತಿಳಿಸುವಂತ ಕೆಲಸವನ್ನು ನಾವು ಮಾಡ್ತೀವಿ. ಈ ಒಂದು ಅಭಿಯಾನದ ಉದ್ದೇಶದ ಪ್ರಮುಖವಾದ ಉದ್ದೇಶ ಮೊದಲನೇದಾಗಿ ನಾವು ಈ ಒಂದು ಶಿಕ್ಷಣದ ಮಹತ್ವವನ್ನು ಸಮಾಜಕ್ಕೆ ತಿಳಿಸುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಸೊ ಇನ್ನೊಂದಾಗಿ SSLC ವಿದ್ಯಾರ್ಥಿಗಳ ದರ ಒಂದು ಅವರ ಎಕ್ಸಾಮ್ ಅನುತ್ತೀರ್ಣವಾದ ಒಂದು ದರವನ್ನು ಕಡಿಮೆ ಮಾಡುವಂತ ಕೆಲಸ ಈ ಒಂದು ಅಭಿಯಾನದ ಪರವಾಗಿ ನಾವು ಮಾಡ್ತಾ ಇದ್ದೇವೆ. ಇನ್ನೊಂದು ಕಲ್ಯಾಣ ಕರ್ನಾಟಕದ ಶೈಕ್ಷಣಿಕ ಸಮಸ್ಯೆಯನ್ನು ಎಲ್ಲ ಮುಖ್ಯವಾಹಿನಿಗೆ ತರುವಂತ ಕೆಲಸವನ್ನು ನಾವು ಈ ಒಂದು ಅಭಿಯಾನದ ಪರವಾಗಿ ಮಾಡ್ತಾ ಇದ್ದೇವೆ. ಈ ಒಂದು ಪ್ರಮುಖವಾದ 3 ಉದ್ದೇಶಗಳು ಈ ಒಂದು ಅಭಿಯಾನದ ಪರವಾಗಿ ನಾವು ಮಾಡ್ತಾ ಇದ್ದೇವೆ. ಸೊ ಮುಂದುವರೆದು SIO ಒಂದು ರಾಜ್ಯ ಘಟಕವು ಈ ಒಂದು ಅಭಿಯಾನದಲ್ಲಿ ನಾವು ವಿಶೇಷವಾಗಿ ರಾಜಕಾರಣಿಗಳ ಭೇಟಿ ಮಾಡ್ತಾ ಇದ್ದೇವೆ. ಅದು ಈ ಒಂದು ಭಾಗದ ಲೋಕಸಭಾ ಕ್ಷೇತ್ರ ಸದಸ್ಯರಾಗಿರಬಹುದು, ರಾಯಚೂರು ಲೋಕಸಭಾ ಕ್ಷೇತ್ರ ಸದಸ್ಯರಾಗಿರಬಹುದು ಮತ್ತು ಕೊಪ್ಪಳ ಲೋಕಸಭಾ ಕ್ಷೇತ್ರದ ಸದಸ್ಯರಾಗಿರಬಹುದು, ಅವರಿಗೂ ನಾವು ಭೇಟಿಯಾಗುವಂತ ಒಂದು ಇಲ್ಲಿ ನಾವು ಯೋಜನೆಯನ್ನು ನಾವು ಮಾಡ್ಕೊಂಡಿದ್ದೇವೆ. ಅದೇ ರೀತಿಯಾಗಿ ತಾಲೂಕು ಶಾಸಕರಿಗಾಗಿರಬಹುದು, ಅವರಿಗೆ ನಾವು ಶಿಕ್ಷಣದ ಸರ್ಕಾರಿ ಶಿಕ್ಷಣದ ಬಗ್ಗೆ ಮತ್ತು ತಾಂತ್ರಿಕ ಶಿಕ್ಷಣದ ಬಗ್ಗೆ ಬೇರೆ ಬೇರೆ ಶಿಕ್ಷಣದ ಯಾವ ರೀತಿ ಒಂದು ಸಿನ್ನೂರಲ್ಲಿ ಒಂದು ತಾಂತ್ರಿಕ ಶಿಕ್ಷಣದ ಕೊರತೆ ಬಹಳಷ್ಟು ನಮಗೆ ಕಾಣ್ತಾ ಬಂದಿದೆ. ಒಂದು ತಾಂತ್ರಿಕ ಡಿಪ್ಲೊಮಾ ಕಾಲೇಜ್ ನಮಗೆ ಅವಶ್ಯಕತೆ ಇದೆ. ಸೊ ಅದರ ಒಂದು ವಿಶೇಷವಾಗಿ ನಾವು ಶಾಸಕರ ಬಗ್ಗೆ ಭೇಟಿಯಾಗುವ, ತಾಲೂಕು ಮಟ್ಟದಲ್ಲಿ ಶಾಸಕರಿಗೆ ನಾವು ಭೇಟಿಯಾಗುವ ಒಂದು ಯೋಜನೆ ಕೂಡ ನಾವು ಈ ಒಂದು ಅಭಿಯಾನವಾಗಿ ನಾವು ಹಾಕಿಕೊಂಡಿದ್ದೇವೆ. ಇನ್ನೊಂದು ಬೀದಿ ಬದಿ ಸಭೆಗಳು. ಬೀದಿ ಬದಿ ಸಭೆಗಳು ಎಂದರೆ ತಾಲೂಕು ಮಟ್ಟದಲ್ಲಿ ನಮ್ಮ SIO ಸದಸ್ಯರು ತಾಲೂಕು ಮಟ್ಟದಲ್ಲಿ ತಮ್ಮ ಏರಿಯಾ ವೈಸ್ ಹೋಗಿ ಅಲ್ಲಿ ಒಂದು ಸರ್ಕಾರಿ ಶಾಲೆಗೆ ಭೇಟಿ ಮಾಡೋದಾಗಿರ್ಬೋದು, ಮತ್ತೆ ಅಲ್ಲಿ ಎಷ್ಟು ಸಬ್ಜೆಕ್ಟ್ಗಳಿದ್ದಾವೆ, ಎಷ್ಟು ಶಿಕ್ಷಕರು ಲಭ್ಯವಾಗಿದ್ದಾರೆ, ಎಷ್ಟು ಶಿಕ್ಷಕರು ಅಲಭ್ಯವಾಗಿದ್ದಾರೆ, ಯಾವುದೋ ಒಂದು ಶಾಲೆಗೆ ಬೇಕಾದ ಮೂಲಸೌಕರ್ಯ ಇದೆಯೋ ಇಲ್ವೋ, ಅದೊಂದು ಸರ್ಕಾರಕ್ಕೆ ಅದೊಂದು ಗಮನ ತರಿಸುವಂತ ಕೆಲಸ ನಾವು ಈ ಒಂದು ಅಭಿಯಾನದಲ್ಲಿ ಬೀದಿ ಬದಿ ಸಭೆಗಳು, ಕ್ಯಾಂಪಸ್ ಉಪನ್ಯಾಸ ಕಾರ್ಯಕ್ರಮಗಳು. ಕ್ಯಾಂಪಸ್ ಉಪನ್ಯಾಸ ಕಾರ್ಯಕ್ರಮಗಳು ಅಂದರೆ ವೃತ್ತಿನಿರತ ಮಾರ್ಗದರ್ಶನ. ನೀವು ನೋಡಿರ್ಬೋದು, ಇವತ್ತಿನ ದಿನಮಾನದಲ್ಲಿ ಹಲವಾರು ಸಾವಿರಾರು ವಿದ್ಯಾರ್ಥಿಗಳು ಏನಂದ್ರೆ ಗ್ರಾಜುಯೇಟ್ ಆಗ್ತಾ ಇದ್ದಾರೆ. ಇವತ್ತು ಸಾಮಾನ್ಯ ಅಂತ ಹೇಳಿದ್ರು ಕೂಡ ಪದವಿಗಳನ್ನು ತೆಗೆದುಕೊಳ್ಳುವಂತ ವಿದ್ಯಾರ್ಥಿಗಳು, ಪದವಿ ಮಟ್ಟದಲ್ಲಿ ಓದುವಂತ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಓದ್ತಾ ಇದ್ದಾರೆ. ಆದ್ರೆ ಅವರಲ್ಲಿ ಜ್ಞಾನ ಅಂತ ಅವರಲ್ಲಿ ಸ್ಕಿಲ್ಲೆಸ್ ಗ್ರಾಜುಯೇಟ್ ಪೀಪಲ್ ನಮಗೆ ಸಿಗ್ತಾ ಇದ್ದಾರೆ, ಸ್ಕಿಲ್ಲೆಸ್ ಸ್ಟೂಡೆಂಟ್ಸ್. ಸೊ ಅವರಲ್ಲಿ ತಾಂತ್ರಿಕ ಜ್ಞಾನ ಕೌಶಲ್ಯವನ್ನು ಹೆಚ್ಚಿಸುವಂತ ಕೆಲಸ ನಾವು ಕ್ಯಾಂಪಸ್ ಉಪನ್ಯಾಸ ಮಾಡುವ ಮುಖಾಂತರ ಅವರಲ್ಲಿ ಜ್ಞಾನ ಕೌಶಲ್ಯಗಳನ್ನು ಹೆಚ್ಚಿಸುವಂತ ಕೆಲಸ ನಾವು ಮಾಡ್ತಾ ಬಂದಿದ್ದೇವೆ. ಈ ಒಂದು ಅಭಿಯಾನದ ಪರವಾಗಿ ಕೂಡ ನಾವು ಮಾಡ್ತಾ ಇದ್ದೇವೆ. ಸೊ ಮೊದಲನೇದಾಗಿ ನಾವು ಬೀದಿ ಬದಿ ಸಭೆಗಳು ಮಾಡ್ತಾ ಇದ್ದೇವೆ, ಕ್ಯಾಂಪಸ್ ಉಪನ್ಯಾಸಗಳನ್ನು ಮಾಡ್ತಾ ಇದ್ದೇವೆ ಮತ್ತು SSLC ಯಲ್ಲಿ ಫೇಲ್ ಆದ ಒಂದು ಪ್ರತಿಶತ ಸಂಖ್ಯೆಯನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಸರ್ಕಾರಿ ಶಾಲೆಗಳಿಗೆ ಮತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಭೇಟಿ ಮಾಡಿ ಅಲ್ಲಿ ಈ ಒಂದು ವಿಷಯವಾಗಿ ಚರ್ಚೆಯನ್ನು ನಾವು ಮಾಡುವಂತ ಒಂದು ಯೋಜನೆ ಕೂಡ ಈ ಒಂದು ಅಭಿಯಾನದ ಪರವಾಗಿ ನಾವು ಮಾಡ್ತಾ ಇದ್ದೇವೆ. ಇನ್ನೊಂದು ದುಂಡು ಮೇಜಿನ ಸಮ್ಮೇಳನ ಅಂದ್ರೆ ಒಂದು ಜಿಲ್ಲೆಯಲ್ಲಿ ಯಾದಗಿರಿ ಜಿಲ್ಲೆ ಆಗಿರ್ಬೋದು, ರಾಯಚೂರು ಜಿಲ್ಲೆ ಆಗಿರ್ಬೋದು, ಕಲ್ಯಾಣ ಕರ್ನಾಟಕದ ನಮ್ಮಲ್ಲಿ ಎಲ್ಲಿ ನಮಗೆ ಅವಶ್ಯಕತೆ ಇದೆಯೋ ಆ ಒಂದು ಜಿಲ್ಲೆಗೆ ನಾವು ಪ್ರಮುಖವಾಗಿ ಒತ್ತು ಕೊಟ್ಟು ಅಲ್ಲಿ ಒಂದು ಜಿಲ್ಲೆಯ ಪ್ರಮುಖವಾಗಿ ಒಂದು ಜಿಲ್ಲಾ DDPIs, ತಾಲೂಕು DDPS ಆಗಿರ್ಬೋದು, ಜಿಲ್ಲೆಯ ಒಂದು ಅಧಿಕಾರಿಗಳಾಗಿರ್ಬೋದು, ಮತ್ತೆ ನಮ್ಮ ಎಲ್ಲ ಸದಸ್ಯರು ಕೂಡಿ ಈ ಒಂದು ಶೈಕ್ಷಣಿಕ ಪರವಾಗಿ ಒತ್ತು ನೀಡುವ ಒಂದು ವ್ಯಕ್ತಿಗಳ ಜೊತೆ ಸಾಮಾಜಿಕ ಕಳಕಳಿ ಇರುವಂತಹ ವ್ಯಕ್ತಿಗಳ ಜೊತೆ ಚರ್ಚೆ ಮಾಡಿ ನಾವು ಮುಂಬರುವ ಶೈಕ್ಷಣಿಕ ಸಮಸ್ಯೆಗಳನ್ನು ಮತ್ತು ಇವತ್ತು ಪ್ರೆಸೆಂಟ್ ಇರುವ ಶೈಕ್ಷಣಿಕ ಸಭೆಗಳನ್ನು ಹೋಗಲಾಡಿಸುವಂತ ಕೆಲಸ ಒಂದು ದುಂಡು ಮೇಜಿನ ಸಮ್ಮೇಳನಗಳನ್ನು ಮಾಡುವ ಮುಖಾಂತರ, ಸಭೆಗಳನ್ನು ಮಾಡುವ ಮುಖಾಂತರ ಈ ಒಂದು ಅಭಿಯಾನವನ್ನು ಪ್ರಮುಖವಾಗಿ ಮುಖ್ಯವಾಹಿನಿಗೆ ತರುವಂತ ಕೆಲಸ ಮತ್ತು ಈ ಒಂದು ಅಭಿಯಾನಕ್ಕೆ ನಾವು ಯಶಸ್ವಿ ಸಿಗಲಿ ಅಂತೇಳಿ ಆದಷ್ಟು ನಾವೆಲ್ಲ ಪ್ರಮುಖವಾದ ಪಾತ್ರವನ್ನು ನಾವೆಲ್ಲರೂ ನಿಭಾಯಿಸ್ತೇವೆ ಅಂತೇಳಿ ಇವತ್ತು ನಾನು ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ನಾನು ಹೇಳ್ತಾ ಇದ್ದೇನೆ. ಸೊ ನಾನು ಇವತ್ತು ನಮ್ಮೊಂದಿಗೆ
ಈ ಕುರಿತು ಮಾತನಾಡಿದ ಎಸ್ಐಒ ಕರ್ನಾಟಕ ರಾಜ್ಯ ಕಾರ್ಯದರ್ಶಿ ಯೂಸುಫ್ ಸಕ್ಲೈನ್, ಈ ಪ್ರದೇಶದ ಸವಾಲುಗಳು ಐತಿಹಾಸಿಕ ಅಸಮಾನತೆ ಮತ್ತು ವ್ಯವಸ್ಥಿತ ನಿರ್ಲಕ್ಷ್ಯದಲ್ಲಿ ಬೇರೂರಿದೆ. ಇಲ್ಲಿ ತೀವ್ರವಾದ ಶಿಕ್ಷಕರ ಕೊರತೆ ಇದೆ ಮತ್ತು ಏಕ ಶಿಕ್ಷಕ ಶಾಲೆಗಳ ಸಂಖ್ಯೆ ಹೆಚ್ಚಿದೆ. 2025ರಲ್ಲಿ ಸರ್ಕಾರ ನೇಮಿಸಿದ ತಜ್ಞರ ಸಮಿತಿಯ ವರದಿಯಂತೆ ಕೇವಲ ಕಲಬುರಗಿ ವಿಭಾಗವೊಂದರಲ್ಲಿ 21,000ಕ್ಕೂ ಹೆಚ್ಚು ಕಾಯಂ ಶಿಕ್ಷಕರ ಹುದ್ದೆಗಳು ಖಾಲಿ ಇವೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ರಾಯಚೂರು ಜಿಲ್ಲಾ ಕಾರ್ಯದರ್ಶಿ ನೂರ್, ರಾಯಚೂರು ಘಟಕದ ಅಧ್ಯಕ್ಷ ಸೈಯದ್ ಆಕಿಫ್ ಅಫ್ನಾನ್ ಪತ್ರಿಕಾಗೋಷ್ಠಿಯಲ್ಲಿ ಇದ್ದರು.